ಇವತ್ತಿನ ವಿಡಿಯೋದಲ್ಲಿ ನಾವು ನೇಚರ್ ಫೋಟೋನ ಯಾರು ಬೆಸ್ಟಾಗಿ ತೆಗಿತಾರೆ ಅಂತಂದು ಚಾಲೆಂಜ್ ಮಾಡ್ತೀವಿ. ನನ್ನ ಫೋನು ನಥಿಂಗ್ CMF 2 Pro. ನಿನ್ನ ಫೋನ್ Vivo V27. ಈ ಫೋನ್ಗಳಿಗೆ ಯಾರು ನೇಚರ್ ಫೋಟೋಗಳನ್ನ ಬೆಸ್ಟಾಗಿ ತೆಗಿತಾರೋ ಅವರು ಈ ಚಾಲೆಂಜ್ ವಿನ್ನರ್ ಆಗ್ತಾರೆ. ಸಿಂಪಲ್ಲು. ಅಂದರೆ ನಾನು 6 ಫೋಟೋ, ಇವನು 6 ಫೋಟೋ ತೆಗಿತಾರೆ. ಅವನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ವೋಟಿಂಗ್ ಪೋಲ್ ಹಾಕಿರ್ತೀನಿ. ಫಾಲೋ ಆಗಿರೋರು ವೋಟ್ ಮಾಡ್ತಾರೆ. ಯಾರು ಬೆಸ್ಟ್ ಪೇಜ್ ನೇಮ್ ಹೇಳಿಂದು ಪೇಜ್ ನೇಮ್ ಬಂದು ಚಾಲೆಂಜ್ ನೇಮ್ ಹೇಳ್ಬೇಕು ಮತ್ತೆ ಯಾವ್ದಂತ ನೋಡ್ತಾರೆ. ಅದೇ ಇಲ್ಲಿ ಬರ್ತಿರ್ತಲ್ಲ, ಅದೇ ನಂದು ಎಡಿಟಿಂಗ್ ಆಗಿ ಹಾಕೊಂಡಿರ್ತೀನಿ. ಏನಾದರೂ ಪ್ಲಾನ್ ಆಯ್ತಾ ಫೋಟೋ ತೆಗಿಯೋದು? ಪ್ಲಾನ್ ಏನಿಲ್ಲ, ಮಾಮೂಲಿ ಫೋಟೋ ತೆಗೆಯೋದು. ಯಾವ ಥರ ಏನಾದ್ರು ಐಡಿಯಾ? ನೇಚರ್ ಐಡಿಯಾ ಏನೂ ಇಲ್ಲ, ಒಳ್ಳೆ ಪಿಕ್ಚರ್ಗಳು ಕ್ರಿಯೇಟ್ ಮಾಡಬೇಕು. ಪಿಕ್ಚರ್ ಏನಾದ್ರು ಸ್ಟೋರಿ ಹೇಳೋ ಥರ ಮಾಡ್ತೀರಾ? ಏನು ಸ್ಟೋರಿ ಅಲ್ಲ, ಒಂದು ಎಮೋಷನ್ ಮತ್ತು ಅಷ್ಟೇ. ಇವರು ಪ್ರೊಫೆಷ್ನಲ್ ಫೋಟೋಗ್ರಫಿ ಆಗಬೇಕು ಅಂತ ಇದ್ದಾರೆ. ಸೊ ಪ್ರೊಫೆಷ್ನಲ್ಗಳ ಈ ವಿಡಿಯೋದಾಗ ಕರ್ಕೊಂಬರೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ. ಸೊ ಅದಕ್ಕೆ ನಮ್ಮ ಫೋನಲ್ಲೇ ಕ್ಯಾಮ್ರಾ ಅದ್ರಾಗೆ ಬೆಸ್ಟ್ ಫೋಟೋ ತೆಗೆದು ಮಾಡ್ತೀವಿ. ಸೊ ಇದರಲ್ಲಿ ನೇಚರ್ ಅಂದರೆ ನಮ್ಮ ಸುತ್ತ ಏನು ಕಾಣಿಸ್ತೈತೋ ಇದು, ಮತ್ತು ಹಾಗೇನೆ ಹುಳಗಳು ಸಿಕ್ಕರೆ ಹುಳ, ಕೀಟಾಣುಗಳು ಸಿಕ್ಕರೆ ಕೀಟಾಣುಗಳು, ಮನುಷ್ಯ ಸಿಕ್ಕರೆ ಅಂದರೆ ಮನುಷ್ಯರು. ಸೊ ನೋಡೋಣ ಯಾವ ಥರ ಫೋಟೋಗಳನ್ನ ತೆಗಿಯೋದಕ್ಕೆ ನಮಗೆ ಚಾನ್ಸ್ ಸಿಗ್ತತೆ ಮತ್ತು ಇಲ್ಲೇನೇನೆಲ್ಲ ಸಿಗ್ತತೆ ಅಂತಂದು ನೋಡೋಣ. ರಾ ಫೋಟೋನೇ ಎಡಿಟಿಂಗ್ ಏನು ಮಾಡೋಂಗಿಲ್ಲ, ರಾ ಫೋಟೋಗಳೇ ಇದು ಮಾಡೋದು ಇವಾಗ. ಸೊ ನಮ್ಮ ಬ್ರದರ್ ಅಲ್ಲಾಗಿದ್ದಾರೆ. ಸೊ ನಾನೀಗ ಅಲ್ಲಿ ಹಿಂದ್ಗಡೆ ಒಂದು ಒಣ ಮರ ಕಾಣಿಸ್ತೈತಲ್ಲ, ಅಲ್ಲೇದೊಂದು ಪೋರ್ಟ್ರೇಟ್ ತೆಗಿಯೋಕೆ ಹೋಗೋದೀನಿ. ಸೊ ಬರೀ ಅಲ್ಲಿಗೆ ಹೋಗಿ ತೆಗ್ದು ನೆಕ್ಸ್ಟ್ ಅದಾದ್ಮೇಲೆ ಮಿಕ್ಕಿದ್ನೆಲ್ಲ ನೋಡೋಣ. ಅದೇ ನೀನು ಪ್ರೊಫೆಷ್ನಲಿಗೆ ಸೂಟ್ ಆಗ್ಬೇಕು ಅಂದರೆ ವಿಡಿಯೋ ನೋಡ್ತೀರ, ಯಾರಾದರೂ ಕರ್ಕೊಂಬೋದು. ಒಳ್ಳೊಳ್ಳೆ ಫೋಟೋ ತೆಗಿ, ವೆಡ್ಡಿಂಗ್ ಫೋಟೋ ಶೂಟಿಗೆ ರುವ ಅಂತ ಚಾನ್ಸ್ ಸಿಕ್ಕ್ರಿ. ಟೈಮ್ ಇಲ್ಲ, ವೆರಿ ಬ್ಯುಸಿ ಮನುಷ್ಯ. ನೈಟೆಲ್ಲ ಕೆಲಸ ಮಾಡಿದ್ರು, ಇವಾಗ ಸಿಕ್ಕಿದ್ದಾರೆ. ಅದೇ ಪ್ರೊಫೆಷ್ನಲಾಗಿ ಕರ್ಕೊಂಬರೋಕ್ಕಾಗಲ್ಲ, ಅದಕ್ಕೆ ನಾನು ಇವಾಗ ನಮ್ಮ ಅಕ್ಕಪಕ್ಕದಲ್ಲಿರೋ ಪ್ರೊಫೆಷ್ನಲ್ಗಳನ್ನೇ ಕರ್ಕೊಂಡು ಫೋಟೋ ತೆಗಿತೀನಿ. ಸೊ ಮತ್ತಂಗೆ ನನಗೊಂದು ಹುಳನೂ ಸಿಕ್ತು. ನಾಯಿದು ತೆಗ್ದೆ, ನಾಯಿದು ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ ಅನ್ಕೊಂತೀನಿ. ಅಂದರೆ ಈ ಫೋಟೋ ತೆಗಿಯೋದಾಗೆ ಕ್ಯಾಮ್ರಾ ಮ್ಯಾಟ್ರ್ ಆಗಲ್ಲ, ಐಡಿಯಾ ಮ್ಯಾಟ್ರ್ ಆಗತ್ತೆ. ಸೊ ಅದಕ್ಕೆ ನಾನು ಈ ಚಾಲೆಂಜ್ನ ಇಟ್ಟಿರೋದು. ಮತ್ತೆ ನಾಯ್ತಕ್ಕೆ ಮತ್ತೋಗದೀಗ. ಸೊ ಗಾಯ್ಸ್ 6 ಫೋಟೋ ತೆಗಿತಿದ್ದೀವಿ ಅಂತಂದು ಏನು ಬರೀ ಪೂರ್ತಿ ತೆಗಿತಿದ್ದಾರೆ ಅಂತಲೇ ತಲೆ ಕೆಡ್ಸ್ಕೊಂಬಿಡ್ರಿ. ನಾವು ತೆಗಿಯೋ ಫೋಟೋಗಳು ಆ 6 ಫೋಟೋಗೂ ಸೂಟ್ ಆಗೋಲ್ಲ. ಯಾಕೆ ಅಂದರೆ ಒಂದೊಂದು ಫೋಟೋಗಳು ಚೆನ್ನಾಗಿ ಬರ್ತವೆ, ಒಂದೊಂದು ಫೋಟೋಗಳು ಚೆನ್ನಾಗಿ ಬರೋದಿಲ್ವಲ್ಲ. ಒಂದಿಷ್ಟು ಫೋಟೋ ತೆಗೆದು ನಾವು ಅದರಲ್ಲಿ 6 ಫೋಟೋನ ಸೆಲೆಕ್ಷನ್ ಮಾಡ್ಕೊಂಡು ವೋಟಿಂಗ್ ಪೋಲ್ ಬಿಡ್ತೀವಿ. ಹೂವಿಂದಿದೆ ಗಿಡ. ಈ ಚಾಲೆಂಜ್ನ ಯಾರು ಗೆಲ್ತಾರೆ ಅನ್ನಿಸ್ಬೋದು? ಪ್ರೊಫೆಷ್ನಲ್ನ ಏನು ಈಗೀಗ ಕಲಿತಾರೋ ಅಂತ ನಾನು. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಮರನ ಯಾರೋ ಬೆಂಕಿ ಹಚ್ಚಿ ಸುಟ್ಟಾಕಿದ್ದಾರೆ ಪಾಪ. ಇದನ್ನೊಂದು ಫೋಟೋ ತೆಗಿತೀನಿ, ನೋಡೋಣ ಪೋರ್ಟ್ರೇಟ್ ಯಾವ ಥರ ಬರ್ತತೆ ಅಂತ. ಇಲ್ಲೇ ಬಂದರು. ಹಾಂ ಆಯ್ಸ್, ಇಲ್ಲೊಂದು ಜಿಟ್ಟೆ ಓಡಾಡ್ತೈತಿ. ಅದೆಲ್ಲಾದರೂ ಕುತ್ಕೊಂತ ಅಂದರೆ ಅದಕ್ಕೆ ತೊಂದರೆ ಕೊಡಲ್ದಂಗೆ ಜಿಟ್ಟೆ ಫೋಟೋ ತೆಗಿತೀನಿ. ಇದು ಮೀಟಿಂಗ್ ಮಾಡ್ತೈತಿ, ನಿಜ ಜಿಟ್ಟೆ ಮೀಟಿಂಗ್ ಮಾಡ್ತೈತಿ. ಸೊ ನೇಚರಿನ ತೆಗ್ದಾದ್ಮೇಲೆ ಮತ್ತೆ ನನ್ನ ಫೋಟೋನ ಅವನ ಫೋಟೋನ ನಾನು ತೆಗಿಬೇಕು. ಅದನ್ನು ಯಾರು ಚೆನ್ನಾಗಿ ತೆಗ್ದಿರ್ತೀವೋ ಅದಕ್ಕೂ ವೋಟ್ ಹಾಕ್ಬೇಕು ಅಷ್ಟೇ. ಸೊ ಅವ್ರು ಅಲ್ಲೋಗಿದ್ದಾರೆ ಫೋಟೋ ತೆಗೆಯೋದಕ್ಕೆ. ಸೊ ಫೈನಲಾಗಿ ಫೋಟೋ ತೆಗೆದೆಲ್ಲ ಮುಗೀತು. ರಿಸಲ್ಟ್ನ ಸ್ಟೋರಿಯಲ್ಲಿ ಹಾಕಿ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀನಿ. ನೀವೇ ಮಾಡ್ತಿರಲ್ಲ, ಮತ್ತಿನ್ನೇನು ಅನೌನ್ಸ್ ಮಾಡೋದೇನು. ಸೊ ಇವ್ರು ತೆಗ್ದಿರೋ 6 ಫೋಟೋ, ನಾನು ತೆಗ್ದಿರೋ 6 ಫೋಟೋಗಳ್ನ ಸ್ಟೋರಿಯಲ್ಲಿ ಹಾಕಿ ನೆಕ್ಸ್ಟ್ ಅದಾದಮೇಲೆ ಅದೆಲ್ಲ ಮುಗಿದ್ಮೇಲೆ ಮತ್ತೆ ಏನು ನೋಡ್ಬೇಕು. ಅದಾದಮೇಲೆ ಸೋತಿರೋರಿಗೆ ಗೆದ್ದಿರೋರಿಗೆ ಏನೈತೆ, ಸೋತಿರೋರಿಗೆ ಏನೈತೆ? ಗೆದ್ದಿರೋರಿಗೆ ಏನು ಕೊಡೋಕೆ? ನನ್ನ ಚಾನಲ್ ಅಲ್ಲ, ಹೇಳಿ. ನಿನ್ನೆ ಚಿಕನ್ ಬಿರಿಯಾನಿ ಮತ್ತೆ ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಅದೇನು ಇದೇನು ಅದೇ ವೆಜ್ ಪಲಾವ್ ಕೊಡಿಸ್ಬೇಕು.
ವೆಜ್ ಪಲಾವು ಎಲ್ಲ ಯಾಸದು. ಅಲ್ಲ, ನಾನ್ ಗೆದ್ರೆ ನೀನ್ ಕೊಡಿಸ್ಬೇಕು, ನೀನ್ ಗೆದ್ರೆ ನಾನ್ ಕೊಡಿಸ್ತೀನಿ, ಸೋತರ್ ಕೊಡಿಸ್ತೀನಿ, ಸರಿನಾ? ಮತ್ ಸೋತರಿಗೆ ಮತ್ತೇನು ಇಲ್ಲ, ಅಷ್ಟೇ ಕೊಡ್ಸೋದಷ್ಟೇ, ಏನಿಲ್ಲ ಕೊಡ್ಸೋದಷ್ಟೇ ನೋಡಿ, ಮತ್ತೆ ಏನಿಲ್ಲ. ಸರಿ, ಇವರೇ ಚೆನ್ನಾಗಿ ಫೋಟೋ ತೆಗ್ದಾರೆ, ನೋಡೋಣ ರಿಸಲ್ಟ್ ಬಂದರೆ. ಸೊ ನಿನ್ನೆ ನಾವು ಮಾಡಿದ ಚಾಲೆಂಜಲ್ಲಿ ಯಾರು ಗೆದ್ದಿದ್ದಾರೆ ಅಂತ ರಿಸಲ್ಟ್ ನೋಡೋ ಸಮಯ ಬಂದೈತೆ. ಸೊ ನಿನ್ನೆ ರಾತ್ರಿನೇ ಸ್ಟೋರಿಲಿ ಹಾಕಿದ್ದೆ, ಅದ್ರದ್ದು ರಿಸಲ್ಟ್ ಇವಾಗ ಬಂದೈತೆ. ಸೊ ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದವೆ ಮತ್ತು ಯಾರ ಫೋಟೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತಂದು ಇವಾಗ ನೋಡ್ತೀನಿ. ಇವಾಗ ನಾನು ನನ್ನ ಫೋನ್ನ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊತೀನಿ. ಫೈಲ್ ನಂದು ಈಗೈತೆ, ಹಿಂಗೈತೆ. ಸೊ ಫಾಲೋವರ್ಸ್ ಕಮ್ಮಿ ಇದ್ದಾರೆ, ಬೇಗ ಬೇಗ ಫಾಲೋ ಮಾಡಿ. ಯಾಕೆ ಅಂತ ಅಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರ್ತವೆ. ಮೊದಲನೇ ಸ್ಟೋರಿಲಿ ಮುಂದೆ ವೋಟಿಂಗ್ ಪೋಲ್ ಐತೆ. ನಿಮಗೆ ಎ ಇಷ್ಟ ಆದರೆ ಎಗೆ ವೋಟ್ ಹಾಕಿ, ಬಿ ಇಷ್ಟ ಆದರೆ ಬಿಗೆ ವೋಟ್ ಹಾಕಿ ಅನ್ನೋ ಥರ ಮಾಡಿದ್ವಿ. ನಂದು ಇವಂದು ಯಾವುದೇ ಹೆಸರು ಕೂಡ ಅನೌನ್ಸ್ ಅಂದರೆ ಅದರಲ್ಲಿ ಹಾಕಿದ್ದಿಲ್ಲ. ಚೆನ್ನಾಗಿತ್ತಾ? ಏನಂದರೆ ನಂಬಿಕೆ ಆಯ್ತಾ ವೋಟಿಂಗ್ ಪೋಲಲ್ಲಿ ಏನೂ ತೊಂದರೆ ಆಗಿಲ್ಲ ಅಂತ, ಮತ್ತೇನೋ ಸಮಸ್ಯೆ ಮಾಡಂಗಿಲ್ಲ, ಸರಿನಾ? ಈಗ ಎ ಯಾರ್ದು ಬಿ ಯಾರ್ದು ಅಂತಲೂ ಈಗಲೇ ಹೇಳಲ್ಲ, ಕೊನೆಯಲ್ಲಿ ಗೊತ್ತಾಗಲಿ ಅದು, ಓಕೆನಾ? ಇವಾಗ ಯಾವ ಫೋಟೋ ಚೆನ್ನಾಗಿ ಬಂದಿದ್ದಾವೆ ಅಂತ ನೋಡ್ಕೊಂತವ. ಅಂದರೆ ನೀವು ವೋಟ್ ಹಾಕಿದ್ದಿರಲ್ಲ ಅದಕ್ಕೆ ಅವನ್ನ. ಈ ಫೋಟೋದಲ್ಲಿ ಎಗೆ ವೋಟ್ ಬಂದತ್ತೆ. ಯಾಕೆ ಬಂದಿರ್ಬೋದು ಅನಲೈಸ್ ಮಾಡಂಗೆ ಹೇಳಪ್ಪ. ಇದರಲ್ಲಿ ಬರೀ ಒಂದೇ ಒಂದೈತಿ, ಇದರಲ್ಲಿ ಇದು ಈ ಡಿಸೈನ್ ಇಷ್ಟ ಆಗಿರೋದು. ಅದ್ರಾಗೆ ಅದು ಡಿಸೈನ್ ಇದೇ ಥರ ಪಿಕ್ಚರ್ ಚೆನ್ನಾಗಿ ಬಂದೈತಿ. ನಾನು ಇದ್ರಾಗ ವೋಟ್ ಮಾಡಿರೋದು ಹೇಗೆ ನೋಡು, ಒಂದೇ ನಿಮಿಷ ನೋಡೋಣ. ನೋಡು ಬೇಕಾದ್ರೆ ನಾನು ಯಾವ್ದು ವೋಟ್ ಮಾಡಿದ್ದೀನಿ ನೋಡೋದ್ರಾಗ. ಇಲ್ಲಿ ವೋಟೇ ಮಾಡಿದ್ವಿ ನೀನು? ಮಾಡಿನ್ಕೊಂಡು ಮರ್ಯ ನೋಡಿ ಸಿಗಲ್ಲ ಅಂತ ಅದು ಕೊಟ್ಟು ಮಾಡಿನಪ್ಪ. ಇಲ್ಲ ಹಂಗೆ ನಮ್ದು ಅಂತಲ್ಲ, ಫೋಟೋ ಆಯ್ತು ಅದು ಕೊಟ್ಟು ಮಾಡ್ತೀನಿ. ನೀವು ಅಷ್ಟಕ್ಕೂ ಹೇಗೆ ಹೊಡ್ಕೊಂಡು ಅಂತ ಗೊತ್ತೈತೆ ನಿನಗೆ. ಎಷ್ಟೇ ಆದರೂ ಈ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ, ನಮಗೆ ನಾವು ಸಪೋರ್ಟ್ ಮಾಡ್ಕೊಬೇಕು. ಹಂಗಲ್ಲ, ಎಲ್ಲಿ ಒಳ್ಳೆ ಏನು ಎಲ್ಲಿ ದೇವರಲ್ಲ, ಯಾವ ಫೋಟೋ ಚೆನ್ನಾಗಿತ್ತು ಅದು ಕೊಪ್ಕೊಬೇಕು. ನಾನು ತೆಗ್ದೀನಿ ನೀನು ತೆಗ್ದೀನಿ ಅಂತಲ್ಲ, ಯಾವ ಫೋಟೋ ಚೆನ್ನಾಗಿ ಆ ಫೋಟೋ ಲೈಕ್ ಮಾಡ್ಬೇಕು. ಈಗ ಕಾಂಪಿಟೇಷನ್ ಮಾಡ್ತಿರೋದು ನಿನ್ನ ಮಧ್ಯೆ, ನಾನು ನನಗೆ ಸಪೋರ್ಟ್ ಮಾಡ್ಕೊಬೇಕು. ಹಂಗಾರೆ ನಾವು ನಂದಿಗೆ ಹಾಕೊಂಬೋಗಿತ್ತು, ಫೋಟೋ ಯಾವ ಚೆನ್ನಾಗಿತ್ತು ಅದಕ್ಕೆ ಹಾಕ್ಬೇಕು. ನೀವು ಎಷ್ಟೇ ಆದ್ರೂ ಪ್ರೊಫೆಷ್ನಲಿ ಇಷ್ಟಪಡ್ತಿರಲ್ಲ, ಅದಕ್ಕೆ ನಾವು ಹಂಗಲ್ಲ, ನಾವು ಫೋನ್ ತೆಗ್ದಿರ್ತೀವಲ್ಲ ಅದಕ್ಕೆ. ಸೊ ಇದು ಎ ನಂದು ಅಲ್ಲ ಇವಂದು ಅಲ್ಲ, ನೋಡೋಣ ಯಾರ್ದು ಅಂತ ಹೇಳಿದ್ನ ನಾನು. ಇದನ್ನ ಇಲ್ಲ ಅಲ್ಲ, ಎ ಯಾರ್ದು ಅಂತ ಹೇಳಿದ್ನ? ಹೇಳಿಲ್ಲಲ್ಲ. ಸೊ ನೋಡೋಣ. ಸೊ ಇದರಲ್ಲಿ ಎಗೆ ಓಟ್ ಹಾಕಿದ್ದೀರಾ. ನೆಕ್ಸ್ಟ್ ಫೋಟೋ ನೋಡೋಣ. ಬಿಗೆ ಯಾಕೆ ಕಮ್ಮಿ ಬಂದಿರ್ಬೋದು? ನನಗೆ ಕೇಳಿ ನನ್ನ ಫೋಟೋ ನನಗೆ ಇಷ್ಟ ಐತೆ, ಅವ್ರಿಗೆ ಇಷ್ಟ ಆಗಿಲ್ಲ. ಅಂದರೆ ಎಷ್ಟೇ ಜನ ಆಗಲಿ ಕೆಳಗಲ್ದು ಯಾರು ಜಾಸ್ತಿ ವೋಟ್ ಮಾಡೋಕೆ ಹೋಗಲ್ಲ, ಹೇಗೆ ವೋಟ್ ಮಾಡೋದು. ಅಂದರೆ ಚೆನ್ನಾಗೈತೆ ಅಂತ ಅಂತಲ್ಲ, ಯಾರೇ ಆಗಲಿ ಫಸ್ಟ್ ಆಪ್ಷನ್ನೇ ಚೂಸ್ ಮಾಡೋದು. ಯಾವತ್ತೇ ಆಗಲಿ ಒಂದು ಸೆಕೆಂಡ್ ಆಪ್ಷನ್ ಯಾರು ಚೂಸ್ ಮಾಡಲ್ಲ. ಇದ್ರಾಗ ಬರೋ ಆಡಿಯೋನೆಲ್ಲ ಕಟ್ ಮಾಡಿರ್ತೀನಿ, ಕಾಪಿರೈಟ್ ಇಶ್ಯೂ ಇರ್ತೈತಿ. ಸೊ ಅದಕ್ಕೆ ನಾನು ಬೇರೆ ಆಡಿಯೋ ಹಾಕಿರ್ತೀನಿ ನೋಡಿ. ಇದರಲ್ಲಿ ಯಾವುದು ಚೆನ್ನಾಗಿರ್ತೈತಿ ನಿನ್ನ ಅನಿಸಿಕೆ? ಈಗ ಚೆನ್ನಾಗಿರೋದು ಇದೆ ಕ್ಯಾಮ್ರಾದೇ ಅಲ್ಲ, ಆದರೆ ನೀವು ನೋಡಿದ್ರೆ ಯಾಕೆ ಎ ವೋಟ್ ಹಾಕಿದ್ದೀರಾ? ಒಂದು ಗಿಡ ಫೋಟೋ ತೆಗ್ದಿಟ್ಟೆ. ಗಿಡ ಅಲ್ಲ, ಒಂದು ಎಲೆ ಒಂಥರ ಗೊಂಚು ಥರ ಇರುತ್ತಲ್ಲ, ಆ ಥರ ತೆಗ್ದಿರೋದು. ನಮ್ಮಿಬ್ಬರಲ್ಲಿ ಯಾರೋ ಒಬ್ರು. ಹೇಗೆ ಯಾಕೆ ಔಟ್ ಬಂತು ಕಮೆಂಟ್ ಮಾಡಿ ನೋಡ. ಇದರಲ್ಲಿ ವೈಡ್ ಆಂಗಲ್ ನನಗೆ ಎರಡು ಕಾಂಬಿನೇಷನ್ ಎಲ್ಲ ಫೋಟೋಗಳು. ಅದು ಒಂದು ವೈಡ್ ಆಂಗಲ್ ನನಗೆ ಇಷ್ಟ ಆಯ್ತು, ಆದರೆ ಹೂವನ್ನ ಜಾಸ್ತಿ ಜನ ಇಷ್ಟಪಡ್ತಾರಲ್ಲ ಅದಕ್ಕೆ ಜಾಸ್ತಿ ಒತ್ತಿರ್ಬೋದು ಫೋಟೋ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಇದರಲ್ಲಿ ಯಾವ್ದು ಇಷ್ಟ ಆಯ್ತಪ್ಪ? ಇದರಲ್ಲಿ ನಂದು ಸ್ವಲ್ಪ ವೈಡ್ ಆಗಿ ಬಂದೈತಿ, ನಿಂದು ಕರೆಕ್ಟಾಗಿ ಸಣ್ಣದು ತೆಗ್ದಿ. ಅಂದರೆ ಇದು ಫುಲ್ ನಾನೇನು ಮಾಡಿದೆ ಇಷ್ಟು ಕವರ್ ಮಾಡಿದೆ, ಇಷ್ಟು ಕವರ್ ಮಾಡಿಲ್ಲ. ಸ್ವಲ್ಪ ಇದು ಝೂಮಾಗಿ ಚೆನ್ನಾಗಿ ಕಾಣುತ್ತೆ, ನಂಗೆ ಅದಕ್ಕೆ ಲೈಕ್ ಆಗಿತ್ತು ಅಷ್ಟೇ. ಅದಕ್ಕೆ ಹೇಳೇಬಿಟ್ಟೆ ಅಲ್ಲೇ ಈಗಲೇ ನಂದು ವೈಡ ತೆಗ್ದು ಈಗ ವೈಡ್ ಬಿ ನಂದು ಅಂತ ಏನಾಗಲ್ಲ ಗೊತ್ತಿರೋ ವಿಚಾರ. ಮತ್ತೆ ಆಗ್ಲೇ ಹೇಳಿದ್ದೆ ನೀನು ಎಲ್ಲಿ ನಂದಿ ಫಸ್ಟಿನ ವಿಡಿಯೋದಾಗಿ. ಫೋಟೋ 4ನೇ ಫೋಟೋಗೆ ರಿವೀಲ್ ಆಗೈತಿ. ಬಿ ಇವ್ರದು ಎ ನಂದು ಅಂತ ಅಂದು ನೋಡೋಣ. ಈಗ
ಇದರಲ್ಲಿ ಈ ಫೋಟೋ ಐತಲ್ಲ ಕ್ಯಾಮ್ರಾದಾಗ ನೋಡಿದ್ರೆ ಅಂದ್ರೆ ನಂದು ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿ ಕಾಣ್ತೈತಿ. ಇದ್ರಾಗ ಸ್ವಲ್ಪ ಅಟ್ರಾಕ್ಟಿವ್ ಆಗೈತೆ ಹಂಗಾಗಿ ದೊಡ್ಡಗೈತೆ ಅಂತ ದೊಡ್ಡ ಚೆನ್ನಾಗಿ ಕಾಣಿಸ್ತದೆ ಪಿಕ್ಚರ್. ಕ್ರಿಯೇಟ್ ಚೆನ್ನಾಗೈತೆ ಹಂಗಾಗಿ ಏನು ಕ್ರಿಯೇಟ್ ಆಗಿತ್ತು ಒಂದು ಪಿಕ್ಚರ್ ಅದರಲ್ಲಿ. ನಾವು ಮಾಡಿರೋದು ಅಷ್ಟೇ, ಅದು ಕ್ರಿಯೇಟರ್ ಅಲ್ಲ. ಈಗ ಫೈನಲ್ ಫೋಟೋ ಇದು ಬಿ ಐತಲ್ಲ, ಬಿ ಇವ್ರು ತೆಗ್ದಿರೋದು, ನಾನ್ ತೆಗ್ದಿರೋದು. ಆದ್ರೆ ನಾನ್ ತೆಗ್ದಿರೋ ಫೋಟೋಗೆ ಕಮ್ಮಿ ಓಟ್ ಬಂದವೆ ಅಂತ ಅಂದ್ರೆ ಅವನ್ ಫಾಲೋವರ್ಸ್ ಅದಕ್ಕೆ ಅವನಿಗೆ ಓಟ್ ಹಾಕಿದ್ದಾರೆ. ಮತ್ತೆ ಅದು ನಿಜ ಆಗಿರ್ಬೋದು. ಆದ್ರೆ ನಾನು ಫಾಲೋವರ್ಸ್ ಅಂದ್ರೆ ಫೋಟೋ ಫಸ್ಟಿಗೆ ಹಾಕಿದಾಗ ನಾನು ಯಾರು ನಂದು ಫೋಟೋ ಅನ್ನೋದೇ ಗೊತ್ತಿದ್ದಿಲ್ಲ ಯಾರಿಗೂ. ಜಾಸ್ತಿ ಮಾತ್ಕೊಂಡು ನಾಳಿಕೆ ನನ್ನ ವಿಡಿಯೋಗೆ ಹಾಕ್ತೀನಿ, ಇಬ್ಲರ್ದು ಹಾಕ್ತೀನಿ, ಯಾರು ಫೋಟೋ ಲೈಕ್ ಬರ್ತೀನಿ ನೋಡೋಣ, ಯಾರು ಓಟ್ ಹಾಕ್ತೀನಿ ಜಾಸ್ತಿ. ಬೇಡ ಬಿಡು, ಅಫಿಷಿಯಲ್ ಹಾಕಿದ್ವಿ, ಇಲ್ಲಿಗೆ ಮುಗಿಸೋ ಚಾಲೆಂಜ್. ಅದೇ ನೇಚರ್ ಫೋಟೋ ಎಲ್ಲ ಜಾಸ್ತಿ ಓಟು ನನಗೆ ಬಂದಿದ್ದಾವೆ. ನಮ್ದು ಮನುಷ್ಯರು ಫೋಟೋ ತೆಗ್ದಾಗ ಜಾಸ್ತಿ ಓಟು ಇವ್ರಿಗೆ ಬಂದವೆ. ಸೊ ಅಫಿಷಿಯಲ್ ಆಗಿ ವಿನ್ನರು ನಾವು ಹಾಕ್ತೀವಿ. ಚಾಲೆಂಜ್ ಪ್ರಕಾರ ಹೇಳ್ರಿ. ವೆಜ್ ಪಾವ್ ಬಿರಿಯಾನಿ ಕೊಡಿಸ್ಲೇಬೇಕು. ಯಾವಾಗ ಕೊಡಿಸ್ತೀರಾ? ಶುಕ್ರವಾರ ಕೊಡಿಸ್ತಾ ಇಲ್ಲ ಅಂತಂದು ಸ್ಟೋರಿ ಹಾಕ್ತೀನಿ, ಫಾಲೋ ಮಾಡ್ಕೊಂಡಿರಿ. ಶುಕ್ರವಾರಕ್ಕೆ ಒಟ್ಟಿಗೆ ವಿಡಿಯೋನ ಅವತ್ತೇ ಹಾಕಿ ಸ್ಟೋರಿನೂ ಅವಾಗಲೇ ಹಾಕ್ತೀನಿ. ಇಷ್ಟು ಫೋಟೋಗಳಲ್ಲಿ ನಿಮಗೆ ಯಾವ ಫೋಟೋ ಇಷ್ಟ ಆಗಿರ್ತದೆ ಅಂತ ಒಂದು ಕಮೆಂಟ್ ಮಾಡಿರಿ. ಸೊ ಹಾಗೇನೆ ಈ ಚಾಲೆಂಜ್ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡ್ಬೋದು. ನೆಕ್ಸ್ಟ್ ಚಾಲೆಂಜ್ ಯಾವುದನ್ನು ಮಾಡಬೇಕು ಅಂತಂದು ಕಮೆಂಟ್ ಮಾಡಿರಿ, ಅದನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ನೀನು ಬಾಯ್ ಬಾಯ್ ಇರ್ಲಿ ಆಗಲ್ಲ. ನೀನ್ ಹಿಂಗ ಅನ್ನು ನಾನು ಹೇಳ್ತೀನಿ. ಇಬ್ಲರ್ ಹೇಳಮ್ಮ. ಓಕೆ, ಟೇಕ್ ಕೇರ್, ಬಾಯ್.